ನಮಸ್ತೆ ಮಾಸ್ಟರ್ಸ್. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಯುವಶಕ್ತಿ ಪಿರಮಿಡ್ ಧ್ಯಾನ ವತಿಯಿಂದ ನನ್ನೆಲ್ಲ ಆತ್ಮ ಬಂಧುಗಳಿಗೂ ಹೃದಯಪೂರ್ವಕವಾಗಿ ವಂದಿಸುತ್ತಾ ಮಾಸ್ಟರ್, ಪರಮ ಗುರುಗಳ ಉಪದೇಶ, ಪರಮ ಗುರು ಶ್ರೀ ಸಾಯಿ ಅವರ ಉಪದೇಶ, ದೈವಂ ಮಾನುಷ ರೂಪೇಣ. ಶ್ರೀ ಸಾಯಿಯವರು ತಿಳಿಸಿದ್ದಾರೆ, ದೈವಂ ಮಾನುಷ ರೂಪೇಣ ಅಂದಿದ್ದಾರೆ. ಭಗವಂತ ಅನ್ನೋನು ಎಲ್ಲೂ ಇಲ್ಲ. ನಿಮ್ಮ ದೃಷ್ಟಿಯನ್ನು ಅಂತರ್ಮುಖಗೊಳಿಸಿಕೊಂಡರೆ, ನಮ್ಮ ದೃಷ್ಟಿಯನ್ನು ಅಂತರ್ಮುಖಗೊಳಿಸಿಕೊಂಡರೆ ಅಲ್ಲೇ ಆ ದೈವತ್ವ ಅಂದರೆ ಆ ಭಗವಂತ ನಿಮ್ಮಲ್ಲೇ ಕಾಣಿಸುತ್ತಾನೆ. ತಂದೆ ತಾಯಿಗಳು, ಬಂಧು ಬಳಗ, ಮಕ್ಕಳು ಎಲ್ಲರೂ ಈ ದೇಹದಿಂದ ದೂರ ಇರುತ್ತಾರೆ. ತಂದೆ ತಾಯಿ, ಬಂಧು ಬಳಗ ಎಲ್ಲರೂ ಈ ದೇಹದಿಂದ ದೂರ ಇರುತ್ತಾರೆ. ಆದರೆ ಈ ದೇಹವನ್ನು ಆ ದೈವ ಒಂದು ಕ್ಷಣನೂ ಕೂಡ ಬಿಟ್ಟಿರಲು ಸಾಧ್ಯವಿಲ್ಲ. ನಮ್ಮ ದೈವವನ್ನು ನಾವು ಮರೆತು ಹೊರಗಡೆ ಅಂದರೆ ದೈವ ಅಂತ ಅನ್ನೋನು ನಮ್ಮೊಳಗಡೆ ನಾವು ನೋಡ್ಕೊಳ್ದೇನೆ ಹೊರಗಡೆ ನಾವು ಶಂಕು, ಚಕ್ರ, ಗದದಾರಿಯಲ್ಲಿ ಭಗವಂತ ಇದ್ದಾನೆ ಅಂತ ತಿಳಿದುಕೊಳ್ಳುವುದು ಅದು ನಮ್ಮ ಊಹೆ. ಈ ಮನುಷ್ಯ ಬರೀ ದೇಹಾಭಿಮಾನವನ್ನು ಹೊಂದಿದ್ದಾನೆ. ಅಂದರೆ ಏನು ಕಾಣಿಸುತ್ತೋ ಅದು ಮಾತ್ರ ಅವನು ಹೊಂದಿದ್ದಾನೆ. ತನ್ನ ಅಂತರ್ಮುಖ ಒಳಗಡೆ ಅಂದರೆ ತನ್ನ ಒಳಗಡೆ ಏನು ಶಕ್ತಿ ಇದೆ, ಅಲ್ಲಿ ದೈವತ್ವ ಇದೆ ಅಂತ ಅವನಿಗೆ ತಿಳಿಯಲು ಸಾಧ್ಯವಿಲ್ಲ. ಯಾಕೆ ಅಂತ ಅಂದರೆ ಅವನು ದೇಹ ಮಾತ್ರ ಕಾಣಿಸೋದನ್ನು ಮಾತ್ರ ಅವನು ನಂಬುತ್ತಿದ್ದಾನೆ. ಯಾವಾಗ ಅಂತರ್ಮುಖವಾಗಿ ಧ್ಯಾನದ ಮೂಲಕ ನಾವು ಯಾವಾಗ ಆ ಧ್ಯಾನದ ಸ್ಥಿತಿಯಲ್ಲಿ ನಾವು ಧ್ಯಾನ ಮಾಡಿದಾಗ ಆ ದೈವವನ್ನು ನಮ್ಮೊಳಗಡೆ ನಾವು ಯಾವಾಗ ದರ್ಶನ ಮಾಡುತ್ತೇವೋ ಆವಾಗಲೇ ಆನಂದವೇ ಆತ್ಮಸ್ವರೂಪ. ಆವಾಗ ನಾವು ಆ ಧ್ಯಾನ ಮಾಡಿದಾಗಲೇ ನಮಗೆ ಆತ್ಮಸ್ವರೂಪ ಒಂದಿ ಪ್ರೇಮ ತತ್ವ. ಯಾವಾಗ ನಮಗೆ ಆನಂದ ಆಗುತ್ತೋ ಆ ಆತ್ಮದಿಂದ ಅದೇ ಆತ್ಮಸ್ವರೂಪ. ನಾವು ಯಾವಾಗ ಆನಂದ ನಮ್ಮೊಳಗಡೆ ನಾವು ಹೋದಾಗ ಅದೇ ಆನಂದ, ಅದೇ ಆತ್ಮಸ್ವರೂಪ. ಆ ಆನಂದವೇ ಆತ್ಮಸ್ವರೂಪ. ಆನಂದ ಹೊಂದೋದಕ್ಕೇ ನಾವು ನಮ್ಮೊಳಗಡೆ ನಾವು ಪ್ರಯಾಣ ಮಾಡಬೇಕು. ಅದೇ ಭಗವಂತ. ಒಳಗಡೆ ಸಂತೋಷ ಎಲ್ಲೂ ಇಲ್ಲ. ನಮ್ಮೊಳಗಡೆ ನಾವು ಹೋದಾಗ್ಲೇ ನಮಗೆ ಆನಂದ, ಅದೇ ಆತ್ಮಸ್ವರೂಪ. ಆವಾಗಲೇ ಪ್ರೇಮ ತತ್ವ. ನಾವು ಯಾವಾಗ ಸಂತೋಷಕ್ಕಿರ್ತೀವಿ ಆವಾಗಲೇ ಪ್ರೇಮ ತತ್ವ ಬರೋದು. ಆ ಪ್ರೇಮ ತತ್ವವೇ ದೈವ ತತ್ವ. ಆ ಪ್ರೇಮನೇ, ಆ ಪ್ರೀತಿನೇ ಭಗವಂತ ಅಂತ ತಿಳಿಸಿದ್ದಾರೆ. ಯಾವಾಗ ನಾವು ಆಲೋಚನೆಗಳಿಲ್ಲದೆ ಯಾವಾಗ ನಾವು ನಮ್ಮೊಳಗಡೆ ನಾವು ಹೋಗ್ತೀವೋ, ಧ್ಯಾನದ ಸ್ಥಿತಿಯಲ್ಲಿ ಯಾವಾಗ ಹೋಗ್ತೀವೋ ಆ ಜೀವಶಕ್ತಿ ಹೆಚ್ಚಾಗುತ್ತೆ. ಆಲೋಚನೆಗಳಿಲ್ಲದ ಸ್ಥಿತಿಯಲ್ಲಿ ನಾವು ಯಾವಾಗ ಧ್ಯಾನ ಮಾಡ್ತೀವೋ ಆವಾಗ ನಮಗೆ ಆ ಜೀವಶಕ್ತಿ ಹೆಚ್ಚಾಗುತ್ತೆ. ಆ ಜೀವಶಕ್ತಿನೇ ದೈವತ್ವ. ಆ ದೈವತ್ವನೇ ನಮ್ಮಲ್ಲಿ ಕಾಣಿಸೋದು ಮತ್ತು ಹೆಚ್ಚಾಗೋದು. ನಮಸ್ತೆ ಮಾಸ್ಟರ್ಸ್. ಥ್ಯಾಂಕ್ ಯು.